ಮಾತನಾಡ್ತಾ ಇದ್ವಿ ಮೇಯಲ್ಲಿ ಆಗಬಹುದು ಎನ್ನಲಾಗಿರುವಂತ ಕಾಂಗ್ರೆಸ್ನ ರಾಜಕೀಯ ಬದಲಾವಣೆಯ ಬಗ್ಗೆ. ಇದರ ಮಧ್ಯೆ ಏನೇ ಬದಲಾವಣೆ ಆಗಲಿ ನಾವೊಂದ್ಸಲ ಮಂತ್ರಿ ಆಗಬೇಕು ಅಂತ ಶಾಸಕರು ಬಯಸ್ತಾ ಇದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆದರೂ ಆಗಲಿ ಅಥವಾ ಹೊಸ ಕ್ಯಾಬಿನೆಟ್ ರಚನೆಯಾಗಿ ಹೊಸ ನಾಯಕರು ಬಂದು ಹೊಸ ಕ್ಯಾಬಿನೆಟ್ ರಚನೆಯಾಗಲಿ ನಾನು ಮಂತ್ರಿ ಆಗಬೇಕು ಅಂತ ಶಾಸಕರು ಬಯಸ್ತಾ ಇದ್ದಾರೆ. ಬಟ್ ಅವರಿಗೆ ಸಮಸ್ಯೆ ಆಗ್ತಾ ಇರೋದೇ ಈ ಹಗ್ಗ ಜಗ್ಗಾಟ. ಇಲ್ಲ ಅಂತಂದ್ರೆ ಈ ಹೊತ್ತಿಗೆ ಕ್ಯಾಬಿನೆಟ್ ರೀಶಫಲ್ ಆಗಿರಬೇಕಿತ್ತು. ಕ್ಯಾಬಿನೆಟ್ ರೀಶಫಲ್ ಯಾಕೆ ಆಗ್ತಿಲ್ಲ ಅಂತಂದ್ರೆ ಕ್ಯಾಬಿನೆಟ್ ರೀಶಫಲ್ ಆಗೋದಕ್ಕೆ ಅಂದ್ರೆ ಸಂಪುಟ ಪುನರ್ರಚನೆ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಬಿಡ್ತಾ ಇಲ್ಲ, ನಾಯಕತ್ವ ಬದಲಾವಣೆ ಆಗೋದಕ್ಕೆ ಸಿದ್ದರಾಮಯ್ಯ ಟೀಮ್ ಬಿಡ್ತಾ ಇಲ್ಲ. ಇದರ ಮಧ್ಯೆ ಅತಂತ್ರರಾಗಿರೋದು ಸಚಿವರಾಗಬೇಕು ಅಂತ ಕನಸು ಕಾಣ್ತಾ ಇರುವಂತ ಶಾಸಕರು. ನಾನು ಆನಂದಿಂದ ಶುರು ಮಾಡ್ತೀನಿ. ಆನಂದ್ ಬಹುಶಃ ಏನೇ ಆಗಲಿ ನಾನು ಮಂತ್ರಿ ಆಗಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಬಿನೆಟ್ ರೀಶಫಲ್ ಆಗಬಾರ್ದು, ಆಗೋದಿದ್ರೆ ನಾಯಕತ್ವ ಆಗಬೇಕು ಅಂತ ಡಿ ಕೆ ಶಿವಕುಮಾರ್. ಸೊ ಈ ಸಮಸ್ಯೆ ಹೆಂಗೆ ಬಗೆಯಿರುತ್ತೆ ಹಿಂಗಿದ್ದಾಗ? ಎಸ್, ಖಂಡಿತವಾಗಲ್ಲ. 2013ರಿಂದ 2018ರಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಆಡಳಿತವನ್ನು ಗಮನಿಸಿದ್ರೆ ಸಚಿವರ ಕಾರ್ಯವೈಖರಿ ಸಹಜವಾಗಿ ಪ್ರಶ್ನೆಗೆ ಅರ್ಹವಾಗಿದೆ. ಯಾಕೆಂತಂದರೆ ಬಹುತೇಕ ಸಚಿವರುಗಳ ಕಾರ್ಯವೈಖರಿ ನಾವು ಗಮನಿಸಿದ ಹಾಗೆ ಏರ್ಪೋರ್ಟ್ ಎಲ್ಲಿದೆಯೋ ಅಲ್ಲಿಗೆ ಅವರ ಪ್ರವಾಸಗಳು ಸೀಮಿತ ಆಗ್ತಾ ಇದೆ. ಅಂದರೆ ಏರ್ಪೋರ್ಟ್ ಇರತಕ್ಕಂಥ ನಗರವನ್ನು ಹೊರತುಪಡಿಸಿ, ಜಿಲ್ಲಾ ಕೇಂದ್ರವನ್ನು ಹೊರತುಪಡಿಸಿ ಅವರು ಇನ್ನಿತರ ಪ್ರದೇಶಕ್ಕೆ ಹೋಗಿರ್ತಕ್ಕಂಥ ಸಚಿವರ ಒಟ್ಟಾರೆ ವೇಳಾಪಟ್ಟಿಯ ಬಗ್ಗೆ ಸಹಜವಾದಂಥ ಅನುಮಾನ ಇದೆ. ಯಾಕೆಂತಂದರೆ ಯಾವುದೇ ಆಡಳಿತ ಯಾವಾಗ ಸಕ್ಸಸ್ ಆಗುತ್ತೆ ಅಂತಂದರೆ ಭಾರಿ ಕೆಳಗಡೆ ಇರತಕ್ಕಂಥ ವ್ಯಕ್ತಿಯು ಕೂಡ ಸರ್ಕಾರದ ಆಡಳಿತ ಯಂತ್ರ ತಲುಪಬೇಕು. ಯಾವಾಗ ತಲುಪತ್ತೆ ಮಂತ್ರಿ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕು, ತಾಲೂಕು ಕೇಂದ್ರಕ್ಕೆ ಹೋಗ್ಬೇಕು, ಹೋಬಳಿ ಕೇಂದ್ರಕ್ಕೆ ಹೋದಾಗ ಸಹಜವಾಗಿ ಹೋಬಳಿ ಕೇಂದ್ರದ ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಕೂಡ ಆಡಳಿತ ಯಂತ್ರ ಸಹಜವಾಗಿ ಅಲ್ಲಿ ತನಕ ಹೋಗುತ್ತೆ. ಈ ಮಂತ್ರಿ ಕೇವಲ ಏರ್ಪೋರ್ಟ್ಗೆ ಸೀಮಿತವಾಗಿರ್ತಕ್ಕಂಥ ಪ್ರವಾಸ ನಿಗದಿ ಮಾಡಿದ್ರೆ ಅಥವಾ ಏರ್ಪೋರ್ಟ್ಗೆ 1 ತಾಸು ಡಿಸ್ಟೆನ್ಸ್ ಇರತಕ್ಕಂಥ ಪ್ರದೇಶಗಳಿಗಷ್ಟೇ ಸೀಮಿತವಾದರೆ ಅವರೆಲ್ಲ ಇಲಾಖೆ ಕಾರ್ಯಕ್ರಮಗಳು ಕೂಡ ಏರ್ಪೋರ್ಟ್ ಸುತ್ತಮುತ್ತವೇ ನಡೆದರೆ ಅದು ಅಷ್ಟು ಆಶಾದಾಯಕವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡಲ್ಲ. ಬಹುತೇಕ ಸಚಿವರ ಕಾರ್ಯವೈಖರಿ ಕೆಲವು ಸಚಿವರುಗಳನ್ನು ಹೊರತುಪಡಿಸಿದರೆ, ಉದಾಹರಣೆಗೆ ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್ ಇಂಥ ಕೆಲವರನ್ನು ಹೊರತುಪಡಿಸಿದರೆ ಎಲ್ಲರೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಕ್ಕೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಸಹಜವಾದ ಅನುಮಾನಗಳಿದೆ. ಅದನ್ನು ಶಾಸಕಾಂಗ ಸಭೆಯಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಹೇಳುವ ಪ್ರಯತ್ನವನ್ನು ಎಲ್ಲ MLAಗಳು ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಬರ್ತಿಲ್ಲ, ನಮ್ಮ ತಾಲೂಕಿಗೆ ಬರ್ತಿಲ್ಲ, ಕಾರ್ಯಕರ್ತನ ಭೇಟಿ ಮಾಡ್ತಿಲ್ಲ ಅಂತೇಳಿ. ಹಾಗಾಗಿ ಅವೆಲ್ಲವೂ ಬೇರೆ ಬೇರೆ ಸ್ವರೂಪದ ಅಸಮಾಧಾನಗಳಿದೆ. ಹಾಗಾಗಿ ಇವ್ರನ್ನ ಬದಲಾವಣೆ ಮಾಡಿ ನಮಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದು. ನಮಗೆ ಭರವಸೆ ಸಿಕ್ಕಿದೆ ಕ್ಯಾಬಿನೆಟ್ ರೀಶಫಲ್ ಅಂತ ಮೊನ್ನೆ ಶಾಸಕರೆಲ್ಲ ಹೇಳ್ಕೊಂಡ್ರು. ಮೊನ್ನೆ ಹೋದಾಗ ಸಾಧ್ಯನಾ ಈ ಗೊಂದಲವನ್ನ ಇಟ್ಕೊಂಡು ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ? ಅಕ್ಷತ್ ನೋಡಿ, ಹಮ್ ದೇಖೆಂಗೆ ಕರೆಂಗೆ ಇದೇನು ಬದಲಾವಣೆಯ ಭರವಸೆ ಅಂತ ಹೇಳೋಕ್ಕಾಗಲ್ಲ. ನಾನು ದಿಲ್ಲಿಯಲ್ಲಿ ಸುದೀರ್ಘ ಅವಧಿಯವರೆಗೆ ನೋಡಿದ್ದೀನಿ. ನಮ್ಮ ಕರೆಂಗೆ ಹಮ್ ಸೋಚ್ ರೇ ಅಂತ ಅಂದಾಗ ಇವ್ರಿಗೆ ಅನ್ಸುತ್ತೇನೋ ಭರವಸೆ ಕೊಡ್ತಿದ್ದಾರೆ ಅಂತ. ಅಲ್ಲಿ ಸಾಂಸ್ಥಿಕ ಅಂತ ನೋಡಿ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇದೆ. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗದೆ ಸಂಪುಟ ಪುನಾರಚನೆ ಆದರೆ ನನಗೆ ಇನ್ನೊಂದು ವರ್ಷ ಅವಕಾಶ ಸಿಗಲ್ಲ ಅಂತವ್ರು ಗೊತ್ತಿಲ್ವಾ? ಹೌದು, ಅವ್ರು ಅದಕ್ಕೆ ಬಿಡಲ್ಲ. KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಅಂತ ಹೇಳ್ತಾರೆ ಹೊರಗಡೆ, ಬಟ್ ಒಳಗಡೆ ಅವರು ಹೈಕಮಾಂಡ್ ಎದುರುಗಡೆ ಪಟ್ಟು ಹಾಕಿರೋದೇನು, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಹೊಸದಾಗಿ KPCC ಅಧ್ಯಕ್ಷ ಮಾಡಿ. ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ ಅವರೇನು KPCC ಅಧ್ಯಕ್ಷರ ಬದಲಾವಣೆಗೆ ಆತುರತೆ ಇಲ್ಲ. ನೀವು ಇಡೀ ಕಂಟಿನ್ಯೂ ಆಗಿ ಅಂತಾರೆ, ನಾನು ಮುಖ್ಯಮಂತ್ರಿ ಇದ್ದೀನಿ, ನೀವು ಕಂಟಿನ್ಯೂ ಆಗಿ. ಸಂಪುಟ ಪುನಾರಚನೆಯ ಆತುರತೆ ಸಿದ್ದರಾಮಯ್ಯನವ್ರಿಗೂ ಇಲ್ಲ. ಅವರು ಅದನ್ನು ದಾಳ ಇಟ್ಟಿದ್ದ್ಯಾಕೆ? ಡಿ ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಅಂದಾಗ ನಾನು ಸಂಪುಟ ಪುನಾರಚನೆ ಅಂದರೆ ಅಲ್ಲಿ ನ್ಯೂಟ್ರಲಿಟಿ ಬರುತ್ತೆ, ಹೈಕಮಾಂಡ್ ಏನನ್ನೂ ಮಾಡಲ್ಲ ಅಂತ. ನನಗೆ ಆಮೇಲೆ ನೋಡಿ, ಇದು ಶಾಸಕರ ಕೂಗು ಅನ್ನೋದಿದೆಯಲ್ಲ, ನೀವು ಅವ್ರನ್ನ ತೆಗೆದು ಇವ್ರನ್ನ ಕೂಡಿಸ್ರೆ ಅವ್ರು ನಾರಾಜಾಗ್ತಾರೆ. ಇಡೀ ಪ್ರಕ್ರಿಯೆಯಲ್ಲಿ ಯಾವುದಾದ್ರೂ ಒಂದು ಗುಂಪು ಬೇಸರದಲ್ಲಿ ಇರೋದೇ ರಾಜಕಾರಣದಲ್ಲಿ, ನೀವೇನೇನು ಮಾಡೋಕ್ಕಾಗಲ್ಲ. ನನಗನ್ಸುತ್ತೆ ಹೈಕಮಾಂಡ್ ಎಲ್ಲಿಯವರೆಗೆ ಈ ಪ್ರಮುಖ ವಿಷಯ ಏನಿದೆ ಅಲ್ವಾ, ಸಿದ್ದರಾಮಯ್ಯ ಅದನ್ನ ಬಗೆಹರಿಸದೆ ಯಾವುದೇ KPCC ಅಧ್ಯಕ್ಷ ಇರಲಿ, KPCC ಪುನಾರಚನೆ ಇರಲಿ, ಸಂಪುಟ ಪುನಾರಚನೆ ಇರಲಿ, ಸಂಪುಟ ವಿಸ್ತರಣೆ ಒಂದು ತೆಗೆದುಕೊಳ್ಬೋದು. ಭಾಳ ಅಂದರೆ 1 ಸ್ಥಾನ ಏನೋ ಖಾಲಿ ಇದೆ ಅಲ್ವಾ, 2 ಸ್ಥಾನ ಖಾಲಿ ಇದೆ, ಅದನ್ನು ತೆಗೆದುಕೊಳ್ಬೋದು ನಾಗೇಂದ್ರಕ್ಕೆ ಸಂಬಂಧಪಟ್ಟಂತೆ. ಬಟ್ ಉಳಿದ ವಿಷಯಗಳನ್ನು ಪ್ರಮುಖ ವಿಷಯ ಬಗೆಹರಿಸದೆ ಇದು ಆಗಲ್ಲ. ಎಸ್, ಇಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ಟ್ರೆಂಡಿಂಗ್ 10 ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.